ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ತುಂಬ ದಿನಗಳ ನಂತರ ಮತ್ತೆ ನಾನು ನನ್ನ ಡೈಲಿ ಒಂದು ರೊಟೀನ್ ವ್ಲಾಗನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ತುಂಬ ದಿನಗಳೇ ಆಗೋಗಿತ್ತು ನಾನು ನನ್ನ ಡೈಲಿ ರೊಟೀನ್ ವ್ಲಾಗನ್ನು ಹಾಕಿ. ಸೊ ಮತ್ತೆ ಇವಾಗ ವಿಡಿಯೋನ ಶೂಟ್ ಮಾಡ್ಕೋತಾ ಇದ್ದೀನಿ, ಹಾಕೋಣ ಅಂಥೇಳಿ. ತುಂಬ ದಿನ ಗ್ಯಾಪ್ ತೊಗೊಂಡ್ಬಿಟ್ಟಿದ್ದೆ ನಾನು ಒಂದಷ್ಟು ಕಾರಣಗಳಿಂದ. ಸೊ ಇವಾಗ ಮತ್ತೆ ಶುರು ಮಾಡ್ತಾ ಇದ್ದೀನಿ ನನ್ನ ಡೈಲಿ ರೊಟೀನ್ ವ್ಲಾಗನ್ನು. ಎಷ್ಟು ಸಾಧ್ಯ ಅಷ್ಟಾದರೂ ನಿಮಗೆ ವಿಡಿಯೋ ಮಾಡಿ ತೋರಿಸೋಣ ಅಂತ ಹೇಳಿ ಅಷ್ಟೇ. ತುಂಬ ಜನ ಮಿಸ್ ಮಾಡ್ಕೊತಿದ್ದೀನಿ ನಿಮ್ಮ ವೀಡಿಯೋಗಳನ್ನ, ಖಂಡಿತ ವೀಡಿಯೋ ಹಾಕಿ ಅಂತೆಲ್ಲ ಕೇಳ್ತಾ ಇದ್ದೀರಿ. ಹಾಗಾಗಿ ಮತ್ತೆ ವಿಡಿಯೋ ಶುರು ಮಾಡಿದ್ದೀನಿ. ಸೊ ಇದು ಯುಗಾದಿ ಹಬ್ಬದ ಒಂದು ಏನು ವ್ಲಾಗ್ ಆಗಿರುತ್ತೆ. ಸೊ ಆ್ಯಕ್ಚುಲಿ ನಾವು ಈ ವರ್ಷ ಯುಗಾದಿ ಹಬ್ಬ ಅಂದರೆ ಮೀನ್ಸ್ ಹಬ್ಬಗಳನ್ನು ಮಾಡೋ ಹಾಗಿಲ್ಲ. ಈ ಒಂದು ವರ್ಷ ನಾವು ಹಬ್ಬ ಮಾಡೋ ಹಾಗಿಲ್ಲ, ಯಾಕಂದರೆ ನಮ್ಮ ಮನೆಯಲ್ಲಿ ಒಂದು ಸಾವಾಗಿತ್ತು. ನಮ್ಮ ಚಿಕ್ಕ ಮಾವ ತೀರ್ಕೊಂಡಿದ್ರು. ಹಾಗಾಗಿ ನಾವು ಈ ವರ್ಷ ಪೂರ್ತಿ ಆಗೋ ತನಕ ನಾವು ಯಾವುದೇ ಹಬ್ಬಗಳನ್ನ ಮಾಡೋ ಹಾಗಿಲ್ಲ. ಆ್ಯಂಡ್ ಅದು ಅಲ್ಲದೆ ನಾವೇನು ಯುಗಾದಿ ಹಬ್ಬಕ್ಕೆ ಎಡೆಯೆಲ್ಲ ಏನು ಇಡೋದಿಲ್ಲ. ಜಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಅಷ್ಟೇ. ಸೊ ಈ ಸಲ ದೇವಸ್ಥಾನಕ್ಕೆ ಕೂಡ ಹೋಗಲಿಲ್ಲ. ಆಗಲೇ ಹೇಳ್ದಂಗೆ ವರ್ಷ ಆಗೋವರೆಗೆ ನಾವು ಯಾವುದೇ ರೀತಿ ಪೂಜೆ ಅಥವಾ ದೇವಸ್ಥಾನಕ್ಕೆ ಹೋಗಬಾರ್ದು, ಹಬ್ಬ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಸೊ ಆದರೂ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಮಾಡೋಣ ಅಂಥೇಳಿ ನಾನು ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ರಜಾ ಇದ್ದಿದ್ದರಿಂದ ಸ್ವಲ್ಪ ಲೇಟಾಗಿ ಎದ್ದಿದ್ದೆ ನಾನು. ಹಾಗೆ ಅದು ಅಲ್ಲದೆ ಇವತ್ತಿಗೆ ನಂದು 3ನೇ ದಿನ ಬೇರೆ ಇತ್ತು. ಇತ್ತೀಚೆಗೆ ನಂಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ಹಬ್ಬಗಳ ಟೈಮ್ ಬಂದಾಗಲೇ ನನಗೆ ಪೀರಿಯಡ್ಸ್ ಆಗಿಬಿಡುತ್ತೆ. ಸೊ ಅದು ತುಂಬಾ ಬೇಜಾರಾಗುತ್ತೆ ನನಗೆ. ಲಾಸ್ಟ್ ಟೈಮ್ ಕೂಡ ಹಾಗೇ, ಇವನ್ ಸಂಕ್ರಾಂತಿ ಹಬ್ಬದಲ್ಲೂ ಹಾಗೆ ನನಗೆ ಹಬ್ಬದ ಟೈಮಲ್ಲೇ ನಂದು ಪೀರಿಯಡ್ಸ್ ಆಗಿತ್ತು. ಮತ್ತು ಶಿವರಾತ್ರಿ ಹಬ್ಬದಲ್ಲೂ ಕೂಡ ಹಾಗೆ ಆಯಿತು. ಇವನ್ ಇವಾಗ ಯುಗಾದಿ ಹಬ್ಬದಲ್ಲೂ ಕೂಡ ಹಾಗೇ ಮನೆಯಲ್ಲಿ ಪೂಜೆ ಮಾಡದೇ ಇರೋ ಹಾಗೆ ಆಗಿಬಿಡುತ್ತೆ. ಅದೊಂದು ತುಂಬ ನಂಗೆ ಯಾಕೋ ಬೇಜಾರಾಗ್ತಿದೆ. ಅಂದರೆ ಹಬ್ಬಗಳ ಟೈಮಲ್ಲಿ ಈಗ ಆಗ್ತಿದೆಯಲ್ಲ ಅಂಥೇಳಿ. ಇಟ್ಸ್ ಓಕೆ, ಮನೇಲಿ ಎಲ್ಲರೂ ಕ್ಲೀನ್ ಮಾಡ್ಕೊಳ್ಳೋಣ, ಅವ್ರು ಪೂಜೆ ಮಾಡ್ಕೋತಾರೆ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಡ್ತಾ ಇದ್ದೀನಿ. ಬಾಗಿಲೆಲ್ಲನೂ ಒರೆಸಿ ರಂಗೋಲೆಲ್ಲ ಹಾಕಿದೆ. ಇಲ್ಲಿ ನಮ್ಮದು ಬಾಗಿಲನ್ನ ತೊಳೆಯೋದಕ್ಕಾಗೋದಿಲ್ಲ, ಒರೆಸ್ಬೇಕು. ಅಂದರೆ ಕೆಳಗಡೆ ಮನೆಗೆಲ್ಲ ನೀರು ಹೋಗಿಬಿಡುತ್ತೆ. ಹಾಗಾಗಿ ಜಸ್ಟ್ ಒರೆಸ್ಕೊಳ್ಳೋದು ಅಷ್ಟೇ. ಸೊ ಎಲ್ಲ ಕ್ಲೀನ್ ಮಾಡಿ ತುಳಸಿ ಕಟ್ಟೆಗೆಲ್ಲ ಕೂಡ ಅರಿಶಿನ ಕುಂಕುಮ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿಕೊಟ್ಟೆ ನಾನು ಇವಾಗ. ಅದಾದಮೇಲೆ ನೈಟೇ ಬಟ್ಟೆಗಳೆಲ್ಲ ವಾಶ್ ಮಾಡಿದ್ದೆ ನಾನು. ಸ್ವಲ್ಪ ಅದನ್ನು ಇವಾಗ ಇಲ್ಲೇ ಹಾಕ್ತಾ ಇದ್ದೀನಿ. ಟೆರೆಸ್ ಮೇಲೇ ಹಾಕ್ಬೋದು. ಈಗಂತೂ ತುಂಬ ಬಿಸಿಲಿರೋದ್ರಿಂದ ಬೇಗ ಬಟ್ಟೆಗಳು ಶೇಡ್ ಹೊಟ್ಟೋಗ್ತದೆ, ಅಂದರೆ ಫೇಡ್ ಆಗಿಬಿಡ್ತದೆ. ಹಾಗಾಗಿ ನಾನು ಇವಾಗ ಟೆರೆಸ್ ಮೇಲೆಲ್ಲ ಹಾಕ್ತಾ ಇಲ್ಲ, ಇಲ್ಲೇ ಹಾಕ್ಬಿಟ್ರೆ ಸ್ವಲ್ಪ ಒಂದು 2 ಅವರ್ಸಲ್ಲಿ ಫುಲ್ ಡ್ರೈ ಆಗಿಬಿಡುತ್ತೆ. ಆವಾಗ ಆರಾಮ್ಸೆ ಇಲ್ಲೇ ಎತ್ಕೊಬೋದಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಒಣಗಿ ಹಾಕ್ತಾ ಇದ್ದೀನಿ. ಹಾಗೆ ಅಷ್ಟೇ ಅಲ್ಲದೆ ನನಗೂ ಕೂಡ ಹಾಕ್ತಾ ಇರಲಿಲ್ಲ, ಮೆಟ್ಲು ಹತ್ಕೊಂಡೆಲ್ಲ ಹೋಗಿ ಮೇಲೆ ಬಟ್ಟೆಗಳನ್ನ ಒಣಗಾಕೋದಕ್ಕೆ. ಹಾಗಾಗಿ ಇಲ್ಲೇ ನಾನು ಒಣಗಿ ಹಾಕ್ತಾ ಇದ್ದೀನಿ. ಸೊ ಬಟ್ಟೆಗಳೆಲ್ಲ ಒಣಗಿ ಹಾಕಿ ಆಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಬೇಕು. ಇನ್ನು ತಿಂಡಿ ಕೂಡ ಏನೂ ಮಾಡಿರಲಿಲ್ಲ. ಒಂಥರ ಹಬ್ಬದ ಕಳೆನೇ ಇರಲಿಲ್ಲ ಮನೆಯಲ್ಲಿ ಅಂತ ಹೇಳಬಹುದು. ಅಂದರೆ ಮನೆಯಲ್ಲೆಲ್ಲ ಪೂಜೆ ಮಾಡಿ ಬೇಗ ಬೇಗ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದರೆ ಒಂದು ಅಷ್ಟಾದರೂ ಮಾಡಿದ್ರೆ ಸಮಾಧಾನ ಅನಿಸುತ್ತೆ. ನಾವೇನು ಹಬ್ಬದ ಅಡುಗೆ ಮಾಡಿಲ್ಲ ಅಂದರು, ಅಥವಾ ನಾವೇನು ಎಲ್ಲ ತುಂಬ ಗ್ರ್ಯಾಂಡಾಗಿ ಹಬ್ಬ ಮಾಡಿಲ್ಲ ಅಂದರೂ ಇಷ್ಟಾದರೂ ಮಾಡಿದ್ರು ಒಂಥರ ಸಮಾಧಾನ ಅನಿಸುತ್ತೆ. ಬಟ್ ನನಗೆ ಪೂಜೆ ಮಾಡೋಕ್ಕೂ ಆಗಲಿಲ್ವಲ್ಲ, ಹಾಗಾಗಿ ತುಂಬ ಬೇಜಾರೇ ಆಗಿತ್ತು. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ, ಅದೆಲ್ಲ ನೇಚರ್ ಅಲ್ವಾ, ಏನು ಮಾಡೋಕ್ಕಾಗುತ್ತೆ. ಸೊ ಇವಾಗ ಬಟ್ಟೆಲ್ಲ ಒಣಗಿ ಹಾಕಿ ಮನೆ ಕೂಡ ಒರೆಸ್ಕೊಡ್ತಾ ಇದ್ದೀನಿ. ಹಸ್ಬೆಂಡು ಪೂಜೆ ಮಾಡಲಿಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರಿಗೆ ಮನೆಯೆಲ್ಲ ಒರೆಸ್ಕೊಡ್ತಾ ಇದ್ದೆ. ಸೊ ಈಗಂತೂ ಈ ಮನೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಮನೆ ಎಲ್ಲ ಒರೆಸೋಷ್ಟೊತ್ತಿಗಂತೂ ಫುಲ್ ಬ್ಯಾಕ್ ಪೇಯ್ನೇ ಬಂದುಬಿಡುತ್ತೆ ನನಗೆ. ಅಷ್ಟು ಕಷ್ಟನೇ ಆಗ್ತಾಯಿದೆ ಅಂತಲೇ ಹೇಳ್ಬಹುದು. ಅದು ಅಲ್ಲದೆ ಇವತ್ತಂತೂ 3 ಡೇಸ್ ಬೇರೆ ಆಗಿರೋದ್ರಿಂದ ನನಗೆ ತುಂಬಾ ಸುಸ್ತು ಮತ್ತು ಏನು ಹೊಟ್ಟೆ ನೋವೆಲ್ಲ ತುಂಬ ಜಾಸ್ತಿನೇ ಇತ್ತು. ಆದರೂ ಏನೂ ಮಾಡೋಕ್ಕಾಗಲ್ಲ. ಹಬ್ಬದ ದಿನ ಸುಮ್ಮನೆ ಆ ಥರ ಮಲ್ಕೊಂಡ್ರೆ ಆಗೋದಿಲ್ಲ ಅಲ್ವಾ. ಅದು ಅಲ್ಲದೆ ಯುಗಾದಿ ಹಬ್ಬ ನಮ್ಮ ಹಿಂದೂಗಳದ್ದು ಹೊಸ ವರ್ಷ. ಈ ದಿನ ನಾನು ಆ ಥರ ಮಲ್ಕೊಂಡ್ಬಿಟ್ರೆ ವರ್ಷ ಪೂರ್ತಿ ಹಾಗೆ ಆಗಿಬಿಡುತ್ತೆ ಅಂತೇಳಿ ಸ್ವಲ್ಪ ಕಷ್ಟಪಡ್ಕೊಂಡು ಎದ್ದು ಎಲ್ಲ ಮಾಡ್ತಾಯಿದ್ದೆ ನಾನು. ಬೇರೆ ದಾರಿ ಇಲ್ಲ, ಏನೇನು ಮಾಡೋದು. ಸ್ವಲ್ಪ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿ ಕೊಟ್ಟರು. ಅವ್ರ ಪಾಪ ಕಸ ಎಲ್ಲ ಗುಡಿಸ್ಕೊಟ್ಟಿದ್ರು. ನಾನು ಉಳ್ದಂತೆ ಈ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಅವ್ರಿಗೆ ಮನೆಯೆಲ್ಲ ಒರೆಸೋದಕ್ಕೆ ಬರೋದಿಲ್ಲ ಪಾಪ. ಬಂದಿದ್ರೆ ಅದನ್ನು ಮಾಡಿಕೊಡ್ತಾಯಿದ್ರು ಅವರು. ಏನು ಮಾಡೋದು, ಮಾಡ್ಕೋಬೇಕು ನಾವೇ ಎಲ್ಲ ಕೆಲಸಗಳನ್ನು. ಸೊ ಇವಾಗ ಮನೆಯೆಲ್ಲ ಒರೆಸಿದ್ದಾಯಿತು. ನೆಕ್ಸ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ಬರಬೇಕು. ಫ್ರೆಶ್ ಅಪ್ ಆಗಿ ಬರೋ ಮುಂಚೆನೇ ತಿಂಡಿ ರೆಡಿ ಮಾಡಿ ಇಟ್ಬಿಡ್ತಾ ಇದ್ದೀನಿ. ಯಾಕಂದರೆ ಮತ್ತೆ ನನಗೆ ಕಿಚನಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಇನ್ನು ಸ್ನಾನ ಎಲ್ಲ ಮಾಡಿದ್ರಂತೂ ಮತ್ತಷ್ಟು ಸುಸ್ತಾಗಿಬಿಡ್ತೀನಲ್ಲ. ಈ ಬೇಸಿಗೆನಲ್ಲಿ ಬಿಸಿ ನೀರು ಸ್ನಾನ ಮಾಡಿದ್ರೆ ಮತ್ತಷ್ಟು ಸುಸ್ತಾಗುತ್ತೆ. ಹಾಗಾಗಿ ಫಸ್ಟು ಟಿಫನ್ ರೆಡಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮನೆಯೆಲ್ಲ ಒರೆಸಿದ ನಂತರ ಟಿಫನ್ ರೆಡಿ ಮಾಡಿಬಿಟ್ಟೆ. ಇವತ್ತು ತುಂಬ ಏನೂ ನಾನು ಸ್ಪೆಷಲ್ ಅಂತ ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ಸಿಂಪಲ್ಲಾಗಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ಆಗಲೇ ಹೇಳ್ದಂಗೆ ನಂಗೆ ನಿಜವಾಗ್ಲೂ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಒಂಥರ ಏನು ಬಲವಂತದಲ್ಲಿ ನಾನೇ ಎದ್ದು ಮಾಡ್ತಾ ಇರೋದು. ಅಂದರೆ ಈ ವರ್ಷ ಪೂರ್ತಿ ಹೀಗೆ ಆಗಿಬಿಡುತ್ತೆ ಕೂತ್ರೆ ಮಲಗಿದ್ರೆ ಅಂತ ಹೇಳ್ಬಿಟ್ಟು
ಸಿಂಪಲಾಗಿ ಏನಾಗುತ್ತೆ ಅದನ್ನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಇದನ್ನು ರೆಡಿ ಮಾಡಿದೆ. ಆ್ಯಕ್ಚುಲಿ ಹಬ್ಬದ ದಿನ ಏನಾದರೂ ಸ್ಪೆಷಲ್ ಮಾಡಿಕೊಡ್ಬೇಕಿತ್ತು. ನನಗಂತೂ ಈ ಟೈಮಲ್ಲಿ ತುಂಬಾ ಕಷ್ಟ ಆಗುತ್ತೆ. ಒಂದು 3-4 ಡೇಸ್ ನನಗೆ ತುಂಬಾ ಹಿಂಸೆ ಅನಿಸುತ್ತೆ. ಒಂಥರ ತುಂಬ ಸುಸ್ತಾಗೋದು, ಹೊಟ್ಟೆ ನೋವು ಎಲ್ಲ ಜಾಸ್ತಿನೇ ಇರುತ್ತೆ. ಹಾಗಾಗಿ ನನಗೆ ಈ 3-4 ಡೇಸ್ ತುಂಬ ಹಿಂಸೆ. ಅದರಲ್ಲೂ ಕೂಡ ಈ ಹಬ್ಬಗಳಲ್ಲಿ ಈ ಥರ ಆಗಿಬಿಟ್ರಂತೆ ಇದ್ದದ್ದು ಮನಸ್ಸು ತುಂಬಾ ಬೇಜಾರಾಗ್ಬಿಡುತ್ತೆ. ಸೊ ಆದರೂ ಏನೂ ಮಾಡೋಕ್ಕಾಗಲ್ಲ. ಮನೆಯವರಿಗೆಲ್ಲ ಮಗನಿಗೋಸ್ಕರ ಮಾಡಲೇಬೇಕು. ತಿಂಡಿ ಮಾಡಿ ಕೊಟ್ಬಿಟ್ಟು ನಾನು ಕೂಡ ಸ್ನಾನ ಮಾಡಿ ಬಂದೆ. ನೋಡ್ತಾ ಇದ್ದೀರಾ ನನ್ನನ್ನು, ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತೇಳಿ. ತುಂಬಾ ಸುಸ್ತಾಗೋಯಿತು. ಬಿಸಿ ಬಿಸಿ ಸ್ನಾನನೂ ಮಾಡಿದ್ರಿಂದ ಫುಲ್ಲು ಒಂಥರ ತಲೆಯೆಲ್ಲ ಚಕ್ಕರ್ ಆಗೋ ಥರ ಆಗೋಯಿತು. ಸ್ನಾನ ಮಾಡಿದ ತಕ್ಷಣ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟೆ. ನಾನು ಇನ್ನೇನೂ ಮಾಡೋಕ್ಕೆ ಹೋಗಲಿಲ್ಲ. ಇವನ್ ನಾನು ಹಣೆಗೂ ಕೂಡ ಏನೂ ಇಟ್ಕೊಳ್ಳಲಿಲ್ಲ. ಹಬ್ಬದ ದಿನ ಬರೀ ಖಾಲಿ ಹಣೆಯಲ್ಲಿ ಇರಬಾರ್ದು. ಆದರೂ ಏನೂ ಮಾಡೋಕ್ಕಾಗಲಿಲ್ಲ, ನನ್ನ ಕೈಲಿ ಆಗಲೇ ಇಲ್ಲ. ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿದೆ. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡೇ ಎಲ್ಲ ರೆಡಿ ಮಾಡಿ ಪಾಪ ಅವ್ರ ಪೂಜೆನೆಲ್ಲ ಮಾಡಿದರು. ಇನ್ನು ಸ್ವಲ್ಪ ದೀಪ ಎಲ್ಲ ವಾಶ್ ಮಾಡಿಕೊಟ್ಟು ಅವರಿಗೆ ಮಾಡಿಕೊಡ್ಬೇಕಾಗಿತ್ತು. ಆಗಲೇ ಹೇಳ್ದಂಗೆ ಅದಕ್ಕಿಂತ 3 ದಿನ ಮುಂಚಿತವಾಗಿ ಈ ಥರ ಆಗಿದ್ದರಿಂದ ನನಗೆ ದೇವ್ರ ಪಾತ್ರೆಗಳೆಲ್ಲ ಕೂಡ ತೊಳೆಯೋದಕ್ಕಾಗಲಿಲ್ಲ. ಹಾಗೆಯೇ ಜಸ್ಟು ಎಲ್ಲ ಚೇಂಜ್ ಮಾಡಿ ಹೂವು ಎಲ್ಲ ಮುಡಿಸ್ಬಿಟ್ಟು ಅವರು ಪೂಜೆ ಅವರು ಕೂಡ ದೇವಸ್ಥಾನಕ್ಕೆ ಹೋಗಿದ್ರು. ಸೊ ಹೇಗಿದೆ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬದ ಈ ಒಂದು ಸಿಂಪಲ್ ಪೂಜೆ ಅಂಥೇಳಿ. ಸೊ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಬರೋವಾಗ ನಂಗೆ ಕೂಡ ಸ್ವಲ್ಪ ಬೇವು ಬೆಲ್ಲ ತೊಗೊಂಡು ಬಂದಿದ್ರು. ಯುಗಾದಿ ಅಂದಮೇಲೆ ಬೇವು ಬೆಲ್ಲ ತಿಂದಿಲ್ಲ ಅಂದರೆ ಹಬ್ಬ ಕಂಪ್ಲೀಟೇ ಆಗೋದಿಲ್ಲ. ಸೊ ಬೇವು ಬೆಲ್ಲ ತಿಂದು ನಂತರ ನಾನು ಕೂಡ ತಿಂಡಿ ಮಾಡಿದೆ. ಸ್ವಲ್ಪ ತಿಂದೆ, ಇನ್ನೇನು ಮಾಡೋದು, ತಿನ್ನಲೇಬೇಕಲ್ಲ ಅಂತೇಳಿ. ಅದಾದ ನಂತರ ಸ್ವಲ್ಪ ಎಳ್ನೀರು ಕೂಡ ತೊಗೊಂಡು ಬಂದಿದ್ರು. ಎಳ್ನೀರು ಕುಡಿದು ಸ್ವಲ್ಪ ಸುಸ್ತು ಕಡಿಮೆ ಆಗುತ್ತೆ ಅಂಥೇಳಿ ಎಳ್ನೀರು ಕೂಡ ಕುಡಿತಾ ಇದ್ದೀನಿ. ನೋಡ್ತಾ ಇದ್ದೀರಾ ನನ್ನ ಮುಖ ಹೇಗೆ ಆಗಿಬಿಟ್ಟಿದೆ ಅಂಥೇಳಿ. ಸೊ ಈ ಒಂದು 3-4 ದಿನ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಅಲ್ವಾ. ಸೊ ವ್ಲಾಗ್ ಶುರು ಮಾಡಬೇಕಂತ ಮಾಡಿದ್ದೀನಿ, ಆದರೆ ನೋಡಿದ್ರೆ ಈ ಥರದ ದಿನಗಳಲ್ಲಿ ನನ್ನ ವ್ಲಾಗ್ ಶುರು ಮಾಡಿದ್ದೀನಿ. ಎಲ್ಲರಿಗೂ ಇದೇ ಸಮಸ್ಯೆ ಇದ್ದದ್ದೇ ಅಲ್ಲ. ಓಕೆ, ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೆ. ನಾನು ಸ್ವಲ್ಪ ಹೊತ್ತು ನಿದ್ರೆ ಮೇಲೆ ಮಾಡಿ ಎದ್ದು ಮತ್ತೆ ಇವಾಗ 1 ಗಂಟೆ ಏನೋ ಆಗಿತ್ತು. ಹಾಗೆ ಮಲಗಿದ್ರೆ ಆಗೋದಿಲ್ಲ ಅಂಥೇಳಿ ಸ್ವಲ್ಪ ಅಡುಗೆ ಮಾಡೋಣ ಮಧ್ಯಾಹ್ನಕ್ಕೆ ಅಂತೇಳಿ ಎದ್ದು ಸ್ವಲ್ಪ ಬೇಳೆ ಸಾಂಬಾರು ಮಾಡಿದೆ. ಹಾಗೆ ಅನ್ನ ಕೂಡ ಮಾಡಿದೆ. ಜೊತೆಗೆ ನಂಚ್ಕೊಳ್ಳೋದಕ್ಕೆ ಏನಾದರೂ ಮಾಡೋಣ ಅಂಥೇಳಿ ವಡೆ ಅಥವಾ ಬಜ್ಜಿ ಮಾಡಬೇಕಿತ್ತು. ಸೊ ಅದು ಬೇಡ ಅಂಥೇಳಿ ಸಿಂಪಲಾಗಿ ಆಗುತ್ತೆ ಅಂತ ನಾನು ಟ್ರೈ ಮಾಡಿದೆ. ಇದು ಈ ಥರ ಗುಂಡು ಬದನೆಕಾಯಲ್ಲಿ ಮಾಡೋದು. ಜಸ್ಟ್ ಇದಕ್ಕೆ ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು, ಹಾಗೆಯೇ ಉಪ್ಪು, ಅರಿಶಿನ ಪುಡಿ ಇದನ್ನೆಲ್ಲ ಹಾಕಿ ಕಲಿಸ್ಬಿಟ್ಟು ಅದನ್ನು ಈ ಥರ ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ಇದು ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡ್ತಿರೋದು. ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿದೆ. ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅಂದರೆ ಇದು ಮೇ ಬಿ ನಾರ್ತ್ ಕರ್ನಾಟಕ ಪೀಪಲ್ಗೆ ಇಷ್ಟ ಆಗಬಹುದೇನೋ, ಆ ಕಡೆ ಸೈಡ್ ಜಾಸ್ತಿ ಮಾಡ್ತಾರೆ ಅನ್ಕೋತೀನಿ. ನಾನು ಟ್ರೈ ಮಾಡಿದೆ, ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಚೆನ್ನಾಗಾಗಲಿಲ್ಲ, ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಜೊತೆಗೆ ನಾನು ಆಲೂಗಡ್ಡೆ ಕೂಡ ಅದೇ ಥರ ಫ್ರೈ ಮಾಡಿದ್ದೆ. ಅದು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು. ಸೊ ಈಗ ಮಧ್ಯಾಹ್ನ ಊಟ ಮಾಡ್ತಾ ಇದ್ದೀವಿ. ಸೊ ಈ ರೀತಿ ನನ್ನ ಯುಗಾದಿ ಹಬ್ಬದ ಒಂದು ವ್ಲಾಗ್ ಇತ್ತು. ತುಂಬಾ ಸಿಂಪಲ್ ಆಗಿತ್ತು ನನ್ನ ಈ ಒಂದು ವ್ಲಾಗ್. ಈ ಒಂದು ವ್ಲಾಗ್ ನೋಡಿ ನಿಮಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನಿಮಗೂ ಕೂಡ ಇದೇ ರೀತಿ ಆಗಿದೆಯಾ ಹಬ್ಬಗಳ ಟೈಮಲ್ಲಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.